ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತೀಯ ಸೇನೆಯಿಂದ ಬಹುದೊಡ್ಡ ಕಾರ್ಯಾಚರಣೆ. ಜೈಷ್ ಸಂಘಟನೆಯ ಮಸೂದ್ ಅಜರ್ನ ಪರಮಾಪ್ತ ಮತ್ತು ಟಾಪ್ ಟೆರರಿಸ್ಟ್, ಆತನ ರೈಟ್ ಹ್ಯಾಂಡ್ ರೀತಿಯಲ್ಲಿರುವಂತಹ ಟೆರರಿಸ್ಟ್, ಪಹಲ್ಗಾಮ್ ದಾಳಿಯ ಹಿಂದೆ ಒನ್ ಆಫ್ ದಿ ಮಾಸ್ಟರ್ ಮೈಂಡ್ಸ್. ಈಗ ಭಾರತೀಯ ಸೇನೆ ಸುತ್ತುವರೆದಿರೋದು. ಏನಾಗ್ತಿದೆ? ಹಿಮ ಆವರಿಸಿರುವ ಪ್ರದೇಶದಲ್ಲಿ ಸಿಕ್ಕಾಕೊಂಡ ಸೈಫುಲ್ಲಾ ಬೇಟೆಯಾಡ್ತಿರುವ ಭಾರತೀಯ ಸೇನೆ. ಬಹುದೊಡ್ಡ ಸುದ್ದಿ ಬರ್ತಿದೆ. ಆ ಕಡೆ ಪಾಕಿಸ್ತಾನದಲ್ಲಿ ಕಂಡು ಕೇಳರಿಯದಂತಹ ದಾಳಿ ಮಸೀದಿಯ ಮೇಲೆ. ಆಪರೇಷನ್ ಸಿಂಧೂರ ನೆನಪಿದೆ. ಮುರಿಡ್ಕೆಯಲ್ಲಿ ಮಸೀದಿ ಹೆಂಗೆ ನಾಶ ಆಯಿತು ಅನ್ನೋದನ್ನು ಇದೇ ಸೈಫುಲ್ಲಾ ವಿವರಿಸಿದ್ದು ಕೆಲವು ದಿನಗಳ ಹಿಂದೆ ವೈರಲ್ ಆಗಿತ್ತು ವಿಡಿಯೋ ಅಲ್ವಾ. ಈಗ ಇಸ್ಲಾಮಾಬಾದ್, ಪಾಕಿಸ್ತಾನದ ರಾಜಧಾನಿಯಲ್ಲಿಯೇ ಬಹುದೊಡ್ಡ ಒಂದು ಬೆಳವಣಿಗೆ ಆಗಿದೆ. ಎಲ್ಲ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಬುಡವೇ ಶೇಖ ಆಗ್ತಿರುವಂಥ ಬೆಳವಣಿಗೆ ಇದ್ದಕ್ಕಿದ್ದಂತೆ ಆಗ್ತಿದೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಟಾಪ್ ಜೈಷ್ ಕಮಾಂಡರ್ ಸೈಫುಲ್ಲಾ. ಈ ಸೈಫುಲ್ಲಾ ಹೆಸರು ಸುಮಾರು ಸಲ ಕೇಳಿರ್ತೀರಿ ನೀವು. ಪಹಲ್ಗಾಮ್ ದಾಳಿಯ ಬಳಿಕ ಸೈಫುಲ್ಲಾ ಒಬ್ಬ ಮೇಜರ್ ತಲೆಯಲ್ಲಿ ದೊಡ್ಡ ತಲೆ. ಈ ಪಹಲ್ಗಾಮ್ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ಗಳು ಅಂತ ಯಾರ್ಯಾರನ್ನು ಗುರುತಿಸಲಾಗಿತ್ತಲ್ಲ, ಅದರಲ್ಲೊಬ್ಬ ಜೈಷ್ ಸಂಘಟನೆಯ ಅತ್ಯಂತ ಪ್ರಮುಖ ನಾಯಕ ಮತ್ತು ಮಸೂದ್ ಅಜರ್ನ ರೈಟ್ ಹ್ಯಾಂಡ್ ಇದ್ದಂಗೆ. ಆತ ಈಗ ಜಮ್ಮು ಕಾಶ್ಮೀರದ ಒಳಗಡೆ ನುಸುಳಿದ್ದ ಒಂದಿಷ್ಟು ತಂಡ ಕಟ್ಕೊಂಡು. ಈಗ ಮೊನ್ನೆ ಆದಿಲ್ ಮತ್ತು ಇನ್ನೊಬ್ಬ ಜೈಷ್ ಸಂಘಟನೆಯ ಟೆರರಿಸ್ಟ್ಗಳನ್ನು ಹೊಡೆದು ಹಾಕಿದ್ರು. ಗುಹೆ ಒಳಗಡೆ ಬಚ್ಚಿಟ್ಕೊಂಡಿದ್ರು. ಅಲ್ಲೇನೆ ಸ್ಫೋಟಕವನ್ನು ಹಾಕಿ ಸರಿಯಾಗಿ ಪ್ಲ್ಯಾನ್ ಮಾಡಿ ಬ್ಲಾಸ್ಟ್ ಮಾಡಿ ಅವರಿಬ್ಬರು ಫಿನಿಶ್ ಆದ್ರಲ್ವ. ಅದರ ಬೆನ್ನಲ್ಲೇ ಈ ಗುಪ್ತಚರ ಮಾಹಿತಿ ಹೆಂಗಿದೆ ಅಂದರೆ, ಜಮ್ಮು ಕಾಶ್ಮೀರದಲ್ಲಿ ನಡಿಬಾರದು ನಡೆಸಬೇಕು, ಅಂತಹ ಒಂದು ದೊಡ್ಡ ಯುದ್ಧವೇ ಶುರುವಾಗಬೇಕು ಭಾರತ ಪಾಕ್ ನಡುವೆ ಅಂತಾನೆ ಪ್ಲ್ಯಾನ್ ಆಗಿರೋದು. ಪಹಲ್ಗಾಮ್ ದಾಳಿ 4 ದಿನದಲ್ಲಿ ಮುಗಿಸ್ಬಿಟ್ವಿ ನಾವು ರಿಟಾಲಿಯೇಷನ್ನ. ಹೆಂಗೆ ಶುರು ಆಯಿತು ಅಂದರೆ, ಪಾಕಿಸ್ತಾನ ಮಾಡಿದ ತಪ್ಪಿಗೆ ಅರ್ಧ ಪಾಕಿಸ್ತಾನ ಉಡಿಸಾಯಿತು. 12 ಏರ್ ಬೇಸ್ಗಳು, 150 ಜನ ಟೆರರಿಸ್ಟ್ಗಳು, ಟೆರರ್ ಕ್ಯಾಂಪ್ಗಳು, ಅಲ್ಲಿನ 100-150 ಜನ ಸೈನಿಕರು ಎಲ್ಲ ಫಿನಿಶ್ ಆದರು. ಅವ್ರಿಗೆ ಲಾಂಚ್ ಪ್ಯಾಡ್ ವರ್ಕ್ ಆಗದಿರೋವಂತಹ ಪರಿಸ್ಥಿತಿ ತಂದಿಟ್ವಿ. ಕಡೆಗೆ ಪಾಕಿಸ್ತಾನ ಕಾಲು ಹಿಡ್ಕೊಳ್ತು, ಯುದ್ಧ ನಿಲ್ತು. 4 ದಿನದಲ್ಲಿ ಇಡೀ ಶತಮಾನ ಅಧ್ಯಯನ ಮಾಡುವಂಥ ಒಂದು ಮಾಡೆಲ್ ಸೆಟ್ ಮಾಡಿದೆ ಭಾರತ ಅಂತ ಜಗತ್ತೇ ಹೇಳ್ತಾ ಇದೆ. ಈಗ ಭಾರತ ಒಂದು ದೊಡ್ಡ ಯುದ್ಧ ಮಾಡಬೇಕು ಪಾಕಿಸ್ತಾನದ ಜೊತೆಗೆ ಅಂತ ಜಾಗತಿಕ ಬಲಿಷ್ಠ ರಾಷ್ಟ್ರಗಳೆಲ್ಲ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ವೆರಿ ವೆರಿ ಕ್ಲಿಯರ್. ಈಗ ನೋಡಿ, ಜಮ್ಮು ಕಾಶ್ಮೀರದ ಒಳಗಡೆ ಉಗ್ರರು ನುಸುಳಿದ್ದಾರೆ. ಈ ಸಲ ಬರೀ ಸಣ್ಣ ಪುಟ್ಟ ಕಾಂಜಿ ಪಿಂಜಿನೂ ಅಲ್ಲ, ದೊಡ್ಡ ದೊಡ್ಡ ತಲೆಗಳೇ ಒಳಗಡೆ ಬಂದಿರೋದು. ಅಂಥದ್ರಲ್ಲಿ ನಮ್ಮ ಗುಪ್ತಚರ ಮಾಹಿತಿ ಪಕ್ಕ ಸುಳಿವನ್ನು ಹಿಡ್ಕೊಂಡು ಸೈಫುಲ್ಲಾನನ್ನ ಕವರ್ ಮಾಡಿರೋದು. ಇದು ಆಪರೇಷನ್ ತ್ರಾಶಿ ಅಂತ ಹೆಸರಿಡಲಾಗಿದೆ. ಕಿಶ್ತ್ವಾರದ ದಿಚ್ಚಾರ್ ಚಾತ್ರು ಏರಿಯಾದಲ್ಲಿ ಕವರ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಇವರು ಅಟ್ಯಾಕ್ ಮಾಡೋಕೆ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಫೆಬ್ರವರಿ 4ರಂದು ನ್ಯೂಟ್ರಲೈಸ್ ಆಯಿತು, ಇಬ್ಬರದ್ದು ಮುಗೀತು ಕಥೆ. ಅದಾದ ಮೇಲೆ ಈಗ ಏನು ಈ ಪ್ರದೇಶದಲ್ಲಿ ಕಿಶ್ತ್ವಾರದ ಬಳಿ ಸೈಫುಲ್ಲಾ ಅಡಗಿರುವಂಥ ಪ್ರದೇಶವನ್ನು ಸುತ್ತುವರಿಯಲಾಗಿದೆ. ಸೊ ಮತ್ತೊಂದು ದೊಡ್ಡ ವಿಕೆಟ್ ಫಿನಿಶ್ ಆಗೋದು ಗ್ಯಾರಂಟಿ. ಭಾರತೀಯ ಸೇನೆ ಎಂಥ ಆಪರೇಷನ್ ನಡೀತಿದೆ ಅಂದರೆ, ಗುಪ್ತಚರ ಪ್ಲಸ್ ಸೇನೆಯ ಕಾರ್ಯಾಚರಣೆ, ಜಮ್ಮು ಕಾಶ್ಮೀರದ ಪೊಲೀಸರು, ಪ್ಯಾರಾಮಿಲಿಟ್ರಿ ಎಲ್ಲರ ಜಂಟಿ ಆಪರೇಷನ್ನಲ್ಲಿ ಭಯಂಕರವಾದಂತಹ ಒಂದು ಅನಾಹುತವನ್ನು ತಪ್ಪಿಸಲಾಗಿದೆ ಮತ್ತು ದೊಡ್ಡ ವಿಕೆಟ್ ಸದ್ಯದಲ್ಲೇ ಎನಿ ಟೈಮ್ ಸುದ್ದಿ ಹೊರಗಡೆ ಬರೋದಿದೆ. ಇಷ್ಟು ದೊಡ್ಡ ಕಾರ್ಯಾಚರಣೆ ಆಗ್ತಾ ಇದೆ. ಮತ್ತು ಪಾಕಿಸ್ತಾನದ ಒಂದು ಡ್ರೋನ್ ಕೂಡ ಬಂದಿತ್ತು ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡೋಕೆ. ಒಳಗಡೆ ಟೆರರಿಸ್ಟ್ಗಳು ಏನಿದ್ದಾರಲ್ಲ ಅವರಿಗೆ ಅದನ್ನು ಫಿನಿಶ್ ಮಾಡಿ ಪುಡಿ ಪುಡಿ ಆಗಿಸಿದ ಭಾರತೀಯ ಸೇನೆ. ಸೊ ಮೇಜರ್ ಡೆವಲಪ್ಮೆಂಟ್ ಆಗ್ತದೆ. ಗಡಿಯಲ್ಲಿ ದೊಡ್ಡ ಯುದ್ಧವನ್ನು ಶುರು ಮಾಡಬೇಕು ಅಂತ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ, ಅವ್ರ ಹತ್ರ ಸಿಕ್ಕಿರುವಂಥ ವೆಪನ್ಸು ಯಾರು ಯೂಸ್ ಮಾಡೋದು ಗೊತ್ತಾ? ಅದು ಬೇರೆ ಎಲ್ಲೂ ಸಿಗಲ್ಲ. ಆ ವೆಪನ್ ಬರೀ ಅಮೆರಿಕದ ಆರ್ಮಿ ಹತ್ರ ಇರುವಂಥ ವೆಪನ್ನು ಈ ಉಗ್ರರ ಬಳಿ ಕಾಣಿಸ್ಕೊಂಡಿದೆ ಅನ್ನೋದು ಆಶ್ಚರ್ಯಕರವಾಗಿದೆ. M4 ರೈಫಲ್ ಉಧಂಪುರ್ ಎನ್ಕೌಂಟರ್ ಆಯ್ತಲ್ವಾ, ಅಲ್ಲಿ ಸಿಕ್ಕಿರೋದು ಶಸ್ತ್ರಾಸ್ತ್ರಗಳನ್ನು ಸಿಕ್ಕಾಪಟ್ಟೆ AK-47 ಸೀರೀಸ್ದು ಅದು ಇದು ಎಲ್ಲ ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ M4 ರೈಫಲ್ ಸಿಕ್ಕಿದೆ. ಅದು US ಮಿಲಿಟರಿ ಮಾತ್ರ ಬಳಸುವಂತಹ ಒಂದು ರೈಫಲ್ಲು. ಅದರ ವಿಶೇಷತೆಗಳು ಏನೇನು US ಮಿಲಿಟರಿ ಬಳಿ ಲಭ್ಯ ಇರುವಂಥ ಕೆಲವು ಶಸ್ತ್ರಾಸ್ತ್ರಗಳೇ ಇಲ್ಲಿ ಸಿಕ್ಕಿರೋದು ಇನ್ನೂ ಇಂಟ್ರೆಸ್ಟಿಂಗ್.
ಸೊ ಯಾರು ಬಯಸ್ತಿದ್ದಾರೆ ಪಾಕಿಸ್ತಾನ ಭಾರತವನ್ನು ಹೊಡೆದು ಹಾಕಬೇಕು, ಭಾರತ ಮತ್ತೆ ದಂಡೆತ್ತು ಬಂದು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಯುದ್ಧ ಆಗಬೇಕು ಅಂತ ಯಾರು ಬಯಸ್ತಿದ್ದಾರೆ ಅನ್ನೋದೆಲ್ಲ ಗೊತ್ತು. ಈಗ ಅಮೆರಿಕಾನೇ ಹೆಜ್ಜೆ ಹಿಂದಿಟ್ಟು ಮಂಡಿಯೂರಿ ಟ್ಯಾರಿಫ್ ಕಟ್ ಮಾಡಿ ತನಗೆ ಬೇಕಾದಂಗೆ ತನ್ನ ಪ್ರತಿಷ್ಠೆಗೆ ಏನೂ ಮಣ್ಣು ಬಿದ್ದಿಲ್ಲ ಅಂತ ಅದಕ್ಕೆ ಒಪ್ಕೊಂಡಿದ್ದಾರೆ, ಇದಕ್ಕೆ ಒಪ್ಕೊಂಡಿದ್ದಾರೆ. ರಷ್ಯಾದಿಂದ ಆಯಿಲ್ ತಗೊಳ್ಳಲ್ಲ, $500 ಬಿಲಿಯನ್ ಅಂತ ಏನೇನೋ ಹೇಳ್ಕೊಳ್ತಿದ್ದಾರೆ. ಬಟ್ ಅದಕ್ಕೂ ಸೆಡ್ ಹೊಡೆದಿದೆ ಭಾರತ. ನೋ ಚಾನ್ಸ್, ನಮ್ಗೆ ಹೆಂಗೆ ಬೇಕೋ ನಾವು ಹಾಗೇ ಮಾಡೋದು ಅಂತ. ಇದ್ರ ನಡುವೆ ಪಾಕಿಸ್ತಾನವನ್ನು ಎತ್ತು ಕಟ್ಟುವಂಥ ಕೆಲಸ ಮಾಡ್ತಿರೋದು ಯಾರು ಅನ್ನೋದಕ್ಕೂ ಒಂದಿಷ್ಟು ಸುಳಿವುಗಳು ಸಿಗ್ತಾ ಇದ್ದು, ಭಾರತದ ಸೇನೆ ಭರ್ಜರಿ ಆಪರೇಷನ್ ಮಾಡಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಬಲೂಚಿಸ್ತಾನ್ ಅಟ್ಯಾಕ್ ಮುಂದುವರಿತಿದೆಯಲ್ವಾ. ಬಲೂಚಿ ಅಟ್ಯಾಕ್ಗೆ 200ಕ್ಕೂ ಅಧಿಕ ಪಾಕಿಸ್ತಾನದ ಮಿಲಿಟರಿ ಟ್ರೂಪ್ ಅವರ ಸೈನಿಕರು ಫಿನಿಶ್ ಆಗಿದ್ದಾರೆ. ಈ ಕಡೆಯವರು ಹೋಗಿದ್ದಾರೆ, ಬಲೂಚಿ ಹೋರಾಟಗಾರರು 150-160 ಜನ ಹೋಗಿದ್ದಾರೆ. 200ಕ್ಕೂ ಅಧಿಕ ಮಿಲಿಟರಿ ಆಫೀಸರ್ಸು, ಪ್ರಮುಖ ಅಧಿಕಾರಿಗಳು ಸೇರಿದಂತೆ ಸೈನಿಕರು ಹೋಗಿದ್ದಾರೆ. ಈಗ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಮೇಲೇ ದಾಳಿ ಮಾಡಿದ್ದಾರೆ ಬಲೂಚ್ ಹೋರಾಟಗಾರರು. ಅಲ್ಲಿನ ಸಂಪೂರ್ಣ ಪ್ರದೇಶವನ್ನು ವಶಪಡಿಸ್ಕೊಂಡಿದ್ದಾರೆ. 14 ಏರಿಯಾಗಳನ್ನು ತಮ್ಮ ಹಿಡಿತಕ್ಕೆ ತಗೊಂಡಿರೋದು. ಮತ್ತು ನೂಷ್ಕಿ ಅನ್ನುವಂತಹ ಪ್ರದೇಶದಲ್ಲಿ ಮೇಜರ್ ಆಗಿ ಅಲ್ಲಿ ಎಲ್ಲೆಲ್ಲಿ ಪಾಕಿಸ್ತಾನದ ಆರ್ಮಿ ಇತ್ತಲ್ಲ ಅದೆಲ್ಲ ಪ್ರದೇಶವು ವಶಪಡಿಸ್ಕೊಂಡು ಬಿಟ್ಟಿದ್ದಾರೆ. ಸೊ ಪಾಕಿಸ್ತಾನ ಚಿಂದಿ ಉಡಾಯಿಸಿದ ಬಲೂಚ್ ಆರ್ಮಿ ಅದನ್ನು ಸ್ವತಃ ಅಲ್ಲಿನ ರಕ್ಷಣಾ ಸಚಿವರು ಅಲ್ಲಿ ಪಾರ್ಲಿಮೆಂಟಲ್ಲಿ ಒಪ್ಕೊಂಡಿದ್ದಾರೆ. ನಮ್ಮ ಹತ್ರ ಅವರನ್ನು ಎದುರಿಸುವಂಥ ಬಲೂಚ್ ಆರ್ಮಿ ಎದುರಿಸುವಂಥ ವೆಪನ್ಸೇ ಇಲ್ಲ, ಎಷ್ಟು ಮುಂದುವರೆದ ಶಸ್ತ್ರಾಸ್ತ್ರಗಳಿವೆ ಅಂದರೆ ಎಲ್ಲಿಂದ ಬರ್ತಿದೆ, ಭಾರತದಿಂದನೇ ಬರ್ತಿರೋದು ಅಂತ. ಬಲೂಚ್ ಆರ್ಮಿ ಮುಂದೆ ನಾವು ಮಂಡಿಯೋರು ಬಿಟ್ಟಿದ್ದೀವಿ, ನಮ್ಮ ಸೈನ್ಯ ವೀಕ್ ಆಗಿಬಿಟ್ಟಿದೆ, ನಾವು ಹೆಲ್ಪ್ಲೆಸ್ ಆಗಿ ಬಿಟ್ಟಿದ್ದೀವಿ ಅಂತ ಅಳುತ್ತಾ ಇದ್ದಾರೆ ಇದರಲ್ಲಿ ಪಾರ್ಲಿಮೆಂಟಲ್ಲಿ. ಭಾರತ ಕೊಡ್ತಿದೆ, ಅದಕ್ಕೆ ಅಷ್ಟು ನಾವು ಕಂಡರಿಯದ ಆಧುನಿಕ ಶಸ್ತ್ರಾಸ್ತ್ರಗಳು ಬಲೂಚಿಗಳ ಕೈಗೆ ಬಂದಿರೋದು ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಇದಾಗ್ತಿರೋವಾಗಲೇ ಒಂದು ಮೆಗಾ ಡೆವಲಪ್ಮೆಂಟ್ ನೋಡಿ, ಕನಿಷ್ಠ 50 ಜನ ಫಿನಿಶ್ ಆಗಿರ್ಬೋದು. ಇದರಲ್ಲಿ ಇನ್ನೂ ಅಧಿಕೃತವಾಗಿ ಪಾಕಿಸ್ತಾನ ಹೇಳ್ಕೊಳ್ಳೋಕೇನೆ ಹೆದರ್ತಿದೆ. ಅಂಥ ಅಟ್ಯಾಕು ಇದರಲ್ಲಿ ಇಸ್ಲಾಮಾಬಾದ್ನಲ್ಲೇ ಆಗಿದೆ. ತರ್ಲಾಯ್ ಕಲಾನ್ ಏರಿಯಾದಲ್ಲಿ ಪಾಕ್ ರಾಜಧಾನಿ ಇಸ್ಲಾಮಾಬಾದ್, ಖುಬ್ರಾ ಮಾಸ್ಕ್, ಸದರ್ನ್ ಇಸ್ಲಾಮಾಬಾದ್, ತರ್ಲಾಯ್ ಕಲಾನ್ ಏರಿಯಾ ಫ್ರೈಡೇ ಪ್ರೇಯರ್ ಮುಗಿಸೋಕ್ಕಿಂತ ಮುಂಚೆನೇ ಆ ಮಸೀದಿಯಲ್ಲಿ ಎಂಥ ಬ್ಲಾಸ್ಟ್ ಆಗಿದೆ ಅಂದರೆ ಕನಿಷ್ಠ 50 ವಿಕೆಟ್ ಅಂತ ಹೇಳಲಾಗ್ತಿದೆ. ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಗಾಯಗೊಂಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ದೇಹ ಛಿದ್ರವಾಗೋ ರೀತಿಯಲ್ಲಿ ಒಂದು ದಾಳಿಯಾಗಿದೆ, ಅಲ್ಲಿ ಬಾಂಬ್ ದಾಳಿಯಾಗಿದೆ. ಪಾಕಿಸ್ತಾನದ ಹೃದಯ ಭಾಗದಲ್ಲಿಯೇ ಭಯಂಕರವಾದ ಅಟ್ಯಾಕ್ ಆಗಿರೋದು, ಪಾಕಿಸ್ತಾನವನ್ನು ಶೇಕ್ ಮಾಡುವಂಥ ದಾಳಿ ಆಗಿರೋದು. ಪಾಕಿಸ್ತಾನದ ಆರ್ಮಿಗೆ ಹೆಂಗಾಗ್ತಿದೆ ಅಂದರೆ ಪರಿಸ್ಥಿತಿ, ಯಾವ ಕಡೆ ನೋಡಬೇಕು, ಯಾವಾಗಲೂ ಇದ್ದಿದ್ದೆ ಪಾಕಿಸ್ತಾನದಲ್ಲಿ, ಆದರೆ ಈ ಸಲ ಹಂಗಲ್ಲ. 1 ದಶಕದಲ್ಲಿ ಕಂಡು ಕೇಳರಿಯದ ಪರಿಸ್ಥಿತಿ. ಎನಿ ಟೈಮ್ ಬಲೂಚಿಸ್ತಾನ ಪ್ರತ್ಯೇಕವಾಗತ್ತೆ, ಸ್ವತಂತ್ರವಾಗತ್ತೆ ಅನ್ನೋ ಮಟ್ಟಿಗಿನ ಒಂದು ನಿರ್ಣಾಯಕ ಹಂತಕ್ಕೆ ಹೋಗಿದೆ. ರಾಜಧಾನಿಯಲ್ಲೂ ಭಯಂಕರವಾದ ಅಟ್ಯಾಕ್ ಆಗಿದೆ. 20 लाख रुपए की तो सिर्फ राइफल है, हमारे पास नहीं है वो राइफल. उसके ऊपर जो लेजर जो हीट बॉडी की हीट से डिटेक्ट होकर फायर होता है वो $4,000-5,000 का वो है. टोटल जो गियर है इनके पास जो है इट्स क्लोज टू $20,000. ಪಾಕಿಸ್ತಾನ ಹೇಳ್ತಿರೋದು ಮಾತ್ರ ಎಲ್ಲ ದಾಳಿಗಳಲ್ಲೂ ಭಯಂಕರವಾದ ಶಸ್ತ್ರಾಸ್ತ್ರಗಳು, ನಮ್ಮ ಸೇನೆ ಎದುರಿಸೋದಿಕ್ಕಾಗದಂತಹ ವೆಪನ್ಸ್ ಅನ್ನ, ತುಂಬಾ ಆಧುನಿಕವಾದ ವೆಪನ್ಸ್ ಅನ್ನು ಯೂಸ್ ಮಾಡ್ತಿದ್ದಾರೆ ಅಂತ. ಮೂಲಗಳ ಮಾಹಿತಿಯ ಪ್ರಕಾರ TTP ಅಫ್ಘಾನು ಆ ಕಡೆಯಿಂದ ಶಸ್ತ್ರಾಸ್ತ್ರ ಬಲೂಚ್ಗಳಿಗೆ ಸಪ್ಲೈ ಆಗ್ತಿದೆ, ಇಬ್ಬರು ಸೇರ್ಕೊಂಡು ಬಿಟ್ಟಿದ್ದಾರೆ. ಬಟ್ ಪಾಕಿಸ್ತಾನ ಮಾತ್ರ ಭಾರತವೇ ಕೊಡ್ತಿರೋದು ಇಷ್ಟೆಲ್ಲ ಆಧುನಿಕವಾದ ಶಸ್ತ್ರಾಸ್ತ್ರ, ಇವ್ರ ಹತ್ರ ಬರೋಕೆ ಹೆಂಗೆ ಸಾಧ್ಯ, ನಮ್ಮ ಹತ್ರ ಆಗ್ತಿಲ್ಲ, ನಾವು ಸೋತ್ ಹೋಗ್ತಿದ್ದೀವಿ ಅಂತ ಬಾಯಿ ಬಿಟ್ಟು ಹೇಳುವ ಮೂಲಕ ಪಾಕಿಸ್ತಾನದಲ್ಲಿ ಭರ್ಜರಿ ಬೆಳವಣಿಗೆಯ ಸುಳಿವನ್ನೇ ಕೊಡ್ತಿದ್ದಾರೆ. ಸ್ವಾತಂತ್ರ್ಯ ಘೋಷಣೆಗೆ ಕ್ಷಣಗಣನೆ ಶುರುವಾಗಿದೆ. ಪಾಕ್ನಿಂದ ಬ್ರೇಕಿಂಗ್ ನ್ಯೂಸ್ ಈಗ ಬ್ಲಾಸ್ಟ್ ಆಗ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.